ಕಾರ್ ಡಿಕ್ಕಿ ರಭಸಕ್ಕೆ ಕರೆಂಟ್ ಕಂಬ ಲಿಟರಲಿ ಪೀಸ್ ಆಗೋಗ್ಬಿಟ್ಟಿದೆ. ಚಾಲನಾ ನಿಯಂತ್ರಣ ತಪ್ಪಿ ಕಂಬಕ್ಕೆ ಕಾರ್ ಅನ್ನುವಂಥದ್ದು ಡಿಕ್ಕಿ ಹೊಡೆದು ಈಗ ಅಪಘಾತ ಆಗಿದೆ. ಕಾರ್ ಡಿಕ್ಕಿ ರಭಸಕ್ಕೆ ಕರೆಂಟ್ ಕಂಬನೇ ಕಂಪ್ಲೀಟ್ ಆಗಿ ಪೀಸ್ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಕಾಗವಾಡ ಕಲದಗಿ ರಾಜ್ಯದ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಕುಡಚಿ ಬಳಿಯ ಹೈವೇ ಇದೆ. ಆ ಹೈವೇಯಲ್ಲಿ ಆಗಿರುವಂತಹ ಆಕ್ಸಿಡೆಂಟ್. ಕುಡಚಿ ಮಾರ್ಗವಾಗಿ ಚಿಂಚಲಿಗೆ ಹೋಗ್ತಾ ಇತ್ತು ಕಾರ್. ವೇಗವಾಗಿ ಬಂದಂತಹ ಕಾರು ಕರೆಂಟ್ ಕಂಬಕ್ಕೆ ಡಿಕ್ಕಿಯನ್ನು ಹೊಡೆದಿದೆ. ಲೈಟಿನ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ವಿದ್ಯುತ್ ಕಂಬ 4-5 ತುಂಡುಗಳಾಗಿ ಕಟ್ಟಾಗಿ ಪೀಸ್ ಆಗಿ ಬಿದ್ದಿದೆ. ಕಾರು ಚಾಲಕ ಕಿರಣ್ ಮತ್ತು ಪ್ರಯಾಣಿಕರು ಸೇಫ್ ಆಗಿದ್ದಾರಂತೆ. ಸ್ಥಳಕ್ಕೆ ಕುಡಚಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾರ್ ಡಿಕ್ಕಿ ರಭಸಕ್ಕೆ ಲೈಟಿನ ಕಂಬವೇ ವಿದ್ಯುತ್ ಕಂಬವೇ ಪೀಸ್ ಆಗಿದೆ. ದೃಶ್ಯಾವಳಿಗಳನ್ನು ನೋಡಬಹುದು. ಇದೇ ಕಾರು ಜೋರಾಗಿ ಬಂದು ಕುಡಚಿ ಹತ್ರ ಇದು. ಕುಡಚಿಯಿಂದ ಯಾವುದೋ ಊರಿಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಕಾಗವಾಡ ಕಲಾದಗಿ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಕುಡಚಿ ಬಳಿ ಇರುವಂತಹ ಹೈವೇ ಅಲ್ಲಿ ಆಗಿರುವಂತಹ ಆಕ್ಸಿಡೆಂಟ್. ಕುಡಚಿ ಮಾರ್ಗವಾಗಿ ಚಿಂಚಲಿಗೆ ಹೋಗ್ತಾ ಇತ್ತು ಈ ಕಾರು. ಸೊ ನಿಯಂತ್ರಣ ತಪ್ಪಿ ಲೈಟಿನ ಕಂಬಕ್ಕೆ ಅಂದರೆ ವಿದ್ಯುತ್ ಕಂಬಕ್ಕೆ ಗುದ್ದಿದ್ದಾರೆ. ವಿದ್ಯುತ್ ಕಂಬಕ್ಕೆ ಗುದ್ದಿದ ನಂತರ ಆ ವಿದ್ಯುತ್ ಕಂಬನೇ 4-5 ತುಂಡುಗಳಾಗಿ ಕಟ್ಟಾಗಿ ಬಿದ್ದಿದೆ. ಆದರೆ ಒಳಗಡೆ ಇರುವಂತಹ ಡ್ರೈವರ್ ಕಿರಣು ಮತ್ತು ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಸೇಫ್ ಆಗಿದ್ದಾರೆ. ಪ್ರಯಾಣಿಕರು ಸೇಫ್, ಯಾರಿಗೂ ಏನೂ ಆಗಿಲ್ಲ. ಹಾಗಾದರೆ ಆ ಲೈಟಿನ ಕಂಬ ವಿದ್ಯುತ್ ಕಂಬ ಎಷ್ಟು ಲೋ ಕ್ವಾಲಿಟಿದಿರಬೇಕು. ಎಷ್ಟು ಲೋ ಕ್ವಾಲಿಟಿ ಅಂದರೆ ಒಳಗಡೆ ಇರೋರಿಗೆ ಏನಾದರೂ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವರು ಅದು ಎಷ್ಟು ಲೋ ಕ್ವಾಲಿಟಿ ಕಂಬ ಹಾಕಿರ್ಬೋದು ಅನ್ನೋದು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಗಾಡ್ಸ್ ಗ್ರೇಸ್ ಯಾರಿಗೂ ಏನೂ ಪ್ರಾಣಹಾನಿ ಆಗಿಲ್ಲ. ಆದರೆ ವಾಹನ ಚಲಾಯಿಸುವಂಥವರು ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದು. ನಿಮ್ಮ ನಿಯಂತ್ರಣದಲ್ಲಿ ನೀವಿದ್ದರೆ ಒಳ್ಳೆಯದು. ನಿಮ್ಮ ಸ್ಪೀಡ್ ಲಿಮಿಟ್ ನಿಮಗೆ ಗೊತ್ತಿದ್ದರೆ ಅದು ತುಂಬ ಅನುಕೂಲ ಆಗಿರುತ್ತೆ. ಇಂತಹ ಅಪಘಾತಗಳು ಆಗಲ್ಲ. ಆದ್ದರಿಂದ ವಾಹನ ಸಂಚಾರ ಮಾಡ್ತಾ ಇರುವಾಗ ಎಸ್ಪೆಷಲಿ ಅದು ಹಗಲೇ ಆಗಲಿ ರಾತ್ರಿನೇ ಆಗಲಿ ನಿದ್ದೆ ಬಂತ ಸೈಡಿಗೆ ಹಾಕಿ. ಏನಾದರೂ ಅರ್ಜೆಂಟ್ ಇತ್ತಾ ಪರವಾಗಿಲ್ಲ, ಸ್ಲೋನೇ ಹೋಗಿ. ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಲೈಫ್ಗಿಂತ ದೊಡ್ಡದು ಯಾವುದಾದ್ರೂ ಇದೆನಾ? ಯಾವುದೂ ಇಲ್ಲ. ಅದರಿಂದ ಸ್ವಲ್ಪ ನಿಮ್ಮ ನಿಯಂತ್ರಣದಲ್ಲಿ ನೀವಿರಿ. ನಿಮಗೆ ನಿಯಂತ್ರಣ ತಪ್ಪೋದು ಯಾವಾಗ? ಓವರ್ ಸ್ಪೀಡಲ್ಲಿದ್ದಾಗ. ಹೈವೇ ಅಂತ ಹೇಳಲಾಗುತ್ತೆ, ಎದುರು ಯಾವುದೂ ಗಾಡಿ ಬರಲ್ಲ. ಯಾಕೆಂತಂದರೆ 2 ವೇ ಇರುತ್ತೆ ರೋಡು, ಹೋಗೋರಿಗೊಂದು ಬರೋರಿಗೊಂದು ಅಂತ. ಸೊ ನಿಮ್ಮಿಂದ ಯಾರಾದರೂ ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬಂದ್ರ, ಅಥವಾ ನಿಮ್ಮ ಮುಂದೆ ಯಾವುದಾದ್ರೂ ಲಾರಿ ಬರ್ತಿತ್ತಾ? ಇಲ್ಲ. ನಿಮ್ಮ ನಿಯಂತ್ರಣನೇ ತಪ್ಪಿದೆ. ನಿಮ್ಮ ನಿಯಂತ್ರಣ ಯಾಕೆ ತಪ್ಪಿದೆ ಅಂತಂದರೆ ಹೈವೇ ಖಾಲಿ ಇರುತ್ತೆ, ರೋಡು, ಬೇಗ ಡೆಸ್ಟಿನೇಷನ್ ಮುಟ್ಟುಬಿಡಬೇಕು ಅಂತ ಆ್ಯಕ್ಸಿಲೇಟರ್ ಮೇಲೆ ಜೋರಾಗಿ ಕಾಲಿಟ್ಟಿರ್ತೀರಿ, ಗಾಡಿ ಜೋರಾಗಿ ಹೋಗಿರುತ್ತೆ. ಆಗ ನಿಯಂತ್ರಣ ತಪ್ಪಿ ಈ ರೀತಿಯಾದಂಥ ಅವಘಡಗಳಾಗುತ್ತೆ. ಆದ್ದರಿಂದ ಪ್ಲೀಸ್ ಅವಾಯ್ಡ್ ದ ಸ್ಪೀಡ್.